ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಮ್ಯಾಚು ಯಾವ್ದಂತ ಗೊತ್ತಲ್ಲ, ಮುಂಬೈ ಇಂಡಿಯನ್ಸ್ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡೀತಾ ಇರೋದು ವಾಂಕಡೆ ಸ್ಟೇಡಿಯಂ ಅಲ್ಲಿ, ಮುಂಬೈಯಲ್ಲಿ. ಎರಡು ಟೀಮ್ ನೋಡಿದ್ರೆ, ಆನ್ ಪೇಪರ್ ನೋಡ್ತಾ ಇದ್ರೆ ಮುಂಬೈ ಸ್ಟ್ರಾಂಗ್ ಆಗೇನೆ ಇದೆ. ಆದ್ರೆ ಆನ್ ಫೀಲ್ಡ್ ನೋಡ್ತಾ ಇದ್ರೆ ನೀವೇನೇ ನೋಡ್ತಾ ಇದ್ದೀರಲ್ಲ ಮ್ಯಾಚ್ಗಳನ್ನ, ಏನು ಆಡ್ತಾ ಇಲ್ಲ. ನಮ್ದು ನೋಡ್ತಾ ಇದ್ರೆ ಹೋದ್ ಮ್ಯಾಚ್ನು ನಾವು ಕೂಡ ಸೋತ್ಕೊಂಡ್ ಬರ್ತಾ ಇದ್ದೀರಿ, ಅವರು ಕೂಡ ಸೋತ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಏನಾಗುತ್ತೆ ಅಂತ ನೋಡೋಣ. ಖರಾಬಾಗೇನೆ ಇರುತ್ತೆ ಅನ್ಕೊಂತೀನಿ ಮ್ಯಾಚ್ ಇವತ್ತು. ಯಾಕಂದ್ರೆ ಅಲ್ಲಿ ಒಂದು ಆನೆ ಬಲ ಬಂದಂಗೆ ಆಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಇವತ್ತು. ಯಾಕಂದ್ರೆ ಬುಮ್ರಾ ಅವರು ವಾಪಸ್ ಬರ್ತಾ ಇದಾರಂತೆ, ವಾಪಸ್ ಬಂದಿದಾರಂತೆ. ನೆಟ್ಸಲ್ಲೆಲ್ಲ ಬಾಲಿಂಗ್ ಮಾಡ್ತಾ ಇದ್ರು, ಏನೇ ಮ್ಯಾಚಲ್ಲೆಲ್ಲ ತೋರಿಸ್ತಾ ಇದ್ರು. ಅದೇ ಅವಳಿ ಫುಲ್ಲು ನೋಡ್ಬೇಕು. ಬುಮ್ರಾ ಅವ್ರು ಬಂದ್ರೆ ಸ್ವಲ್ಪ ಬುಮ್ರಾ ಅವ್ರಿಗೆ ನೋಡ್ಕೊಂಡು ಆಡ್ಬೇಕು. ಎಲ್ಲಾರ್ಗು ಸುತ್ತಂಗೆ ಅವ್ರಿಗೂ ಸುತ್ತಕ್ ಹೋದ್ರೆ ಅವ್ರು ರಿಟಾರ್ಡ್ಸ್ ಆಮೇಲೆ. ಬುಮ್ರಾ ಅವರು ವರ್ಲ್ಡ್ ಕ್ಲಾಸ್ ಬೌಲರು, ನಿಮ್ಗೆಲ್ಲ ಗೊತ್ತಿದ್ದಂಗೆನೆ. ಅವ್ರ ಹತ್ರ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ಮಿಕ್ಕಿದ ಬೌಲರ್ಸ್ಗಳು ಎಲ್ಲ ಹೊಡಿಲಿ, ಬುಮ್ರಾ ಅವ್ರಿಗೆ ಮಾತ್ರ ಅವರು ಸ್ಟ್ರೆಂತ್, ಬ್ಯಾಟ್ಸ್ಮನ್ ಸ್ಟ್ರೆಂತ್ ಇದ್ರೆ ಮಾತ್ರ ಹೊಡಿಯಕ್ ಹೋಗ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಸಿಕ್ಪಕ್ಕಿದ್ ಬಾಲ್ ಎಲ್ಲ ಹೊಡಿತೀನಿ ಅಂದ್ರೆ ಬುಮ್ರಾ ಅವ್ರಿಗೆ ಆಗೋ ಕೆಲಸ ಅಲ್ಲ ಅದು. KKR ಅಲ್ಲಿ ಇದ್ದಾಗ ನೋಡಿದಿರಲ್ಲ, ಫಿಲಿಪ್ ಸಾಲ್ಟ್ಗೆ ಮೊದಲನೇ ಬಾಲಲ್ಲೇ 6 ಹೊಡ್ಬಿಟ್ಟಿರ್ತಾರೆ ಬುಮ್ರಾ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಬಾಲನ್ನೇ ಟಿಲಿಂಗು. ಆ ತರ ವರ್ಲ್ಡ್ ಕ್ಲಾಸ್ ಬೌಲರ್ ಬುಮ್ರಾ ಅವರು. ಸ್ಕೋರ್ ನೋಡ್ತಾ ಇರಬೇಕು, ಸಿಂಗಲ್ ಡಬಲ್ ತಗೊಂತಾ ಇರಬೇಕು. ಎಲ್ಲಾ ಬಾಲನ್ನು ಸುತ್ತಕ್ಕೆ ಅಂತ ಹೋದ್ರೆ ಮ್ಯಾಚ್ ಸುತ್ಕೊಂಡ್ಬಿಡುತ್ತೆ ಅಷ್ಟೇ. ಕಳೆದ ಮ್ಯಾಚ್ ನೋಡಿದ್ರಲ್ಲ, ಎಲ್ಲಾ ಬಾಲನ್ನು ಹೊಡಿಯೋಕೆ ಟ್ರೈ ಮಾಡ್ತಾ ಇದ್ರು ಅಲ್ಲಿ ಬಂದಿದ್ದ ಬ್ಯಾಟ್ಸ್ಮನ್ಗಳೆಲ್ಲ. ಹಿಂಗಾಗಿ ವಿಕೆಟ್ಗಳು ಪಳ 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 ಅಂತ ಹೋಗ್ಬಿಡ್ತು. SRHದು ಹಿಂಗೆ ಆಗಿದೆಯಲ್ಲ ಇವಾಗ ಕತೆ. 300 ಹೊಡಿತೀನಿ ಅಂತ ಬರ್ತವ್ರೆ, 150 ಹೊಡಿತಾ ಇಲ್ಲ ಅಲ್ಲಿ. ಹಿಂಗಾಗ್ಬಿಡುತ್ತೆ ನೋಡಿದ್ರೆ. ಎರಡೂ ಕಡೆ ನೋಡ್ತಾ ಇದ್ರೆ ಟೀಮು ಆನ್ ಪೇಪರ್ ಏನೋ ಸಖತ್ತಾಗಿ ಕಾಣಿಸ್ತಾ ಇದೆ. ಮುಂಬೈ ಕಡೆ ನೋಡಿದ್ರೆ ಎಲ್ಲ ವರ್ಲ್ಡ್ ಕ್ಲಾಸ್ ಬೌಲರ್ಸ್, ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಇರೋದು. ಆದ್ರೆ ಏನು ಇಂಪ್ಯಾಕ್ಟ್ ಮಾಡಕ್ ಆಗ್ತಲ್ಲ ಅಷ್ಟೇ. ನಮ್ ಕಡೆ ಎಲ್ಲ ಫಾರ್ಮಲ್ಲೇ ಚೆನ್ನಾಗೇ ಇದ್ದಾರೆ. ಒಂದ್ ಮ್ಯಾಚ್ ಹಂಗಾಗುತ್ತೆ, ಏನ್ ಆಗಲ್ಲ. 1 ಹಾಫ್ ಡೇ ಇವತ್ತು ಬಂದು ಮಸ್ತಾಗಿ ಆಡ್ಲಿ ಅನ್ಕೊಂತೀನಿ ಅವ್ರ ಸ್ಟೇಡಿಯಂ ಅಲ್ಲೇ. ಅವೇ ಮ್ಯಾಚ್ಗಳನ್ನೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೋಮ್ ಮ್ಯಾಚ್ಗಳನ್ನ ಸ್ವಲ್ಪ ಏನಾಗಿರೋದೇ ಒಂದ್ ಮ್ಯಾಚು, ಇರ್ಲಿ ಮುಂದಕ್ಕೆ ಚೆನ್ನಾಗಿ ಆಡ್ತಾರೆ ಅನ್ಕೊಂತೀನಿ. ಕೊಹ್ಲಿ ಅವ್ರು ಸ್ವಲ್ಪ ಫಾಸ್ಟ್ ಆಗಿ ಆಡ್ಬೇಕು. ಸಾಲ್ಟ್ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಆಮೇಲೆ ದೇವದತ್ ಪಡಿಕಲ್ಲು ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ಬಂದಿದ ತಕ್ಷಣ ಹೊಡಿಯಕ್ ಹೋದ್ರೆ ಸ್ವಲ್ಪ ಗಮನ ಕೊಡ್ಬೇಕು ಅದ್ರ ಬಗ್ಗೆ. ಲಿವಿಂಗ್ಸ್ಟನ್ನು, ಜಿತೇಶ್ ಶರ್ಮಾ ಎಲ್ಲ ಕಳೆದ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಟೀಮ್ ಡೇವಿಡ್ ಅವರು ಎಲ್ಲ. ಇನ್ನು ಬಾಲಿಂಗ್ ಕಡೆ ಬರೋದಾದ್ರೆ, ಎರಡೂ ಕಡೆ ಚೆನ್ನಾಗೇ ಇದೆ ಬಾಲಿಂಗು. ಬಾಲಿಂಗ್ ಬಗ್ಗೆ ಏನು ಇಲ್ಲ ಇಲ್ಲಿ ತಕರಾರು. ಮುಂಬೈ ಬ್ಯಾಟ್ಸ್ಮನ್ಗಳಂತೂ ಏನು ಪರ್ಫಾರ್ಮೆನ್ಸೇ ಕೊಡ್ತಾ ಇಲ್ಲ. ನಮ್ಮ ಸ್ವಲ್ಪ ಕೊಡ್ತಾವ್ರೆ, ಮುಂಬೈ ಅವರಂತೂ ಕೇಳಂಗೆ ಇಲ್ಲ ಅನ್ಕೊಳ್ಳಿ. ಸೂರ್ಯಕುಮಾರ್ ಯಾದವ್ ಅವ್ರು ಬಿಟ್ರೆ ಇನ್ಯಾರು ಅಂತ ಹೇಳ್ಕೊಳ್ಳೋಂಥ ಫಾರ್ಮಲ್ ಅಂತೂ ಯಾರು ಇಲ್ಲ. ಎಲ್ಲ ಚಿಲ್ಲರೆ ರನ್ಗೆ ಔಟ್ ಆಗ್ತವ್ರೆ. ರೋಹಿತ್ ಶರ್ಮಾ ಅವರು ಕಳೆದ ಮ್ಯಾಚ್ ಅಲ್ಲಿ ಈಚೆ ಕೂತಿದ್ರು, ಏನಕ್ಕಂತ ಗೊತ್ತಿಲ್ಲ. ಇಂಜುರಿ ಕನ್ಸರ್ನ್ ಏನೋ ಇರ್ಬೋದು, ಗೊತ್ತಿಲ್ಲ. ಏನೋ ಮುಂಬೈ ಇಂಡಿಯನ್ಸ್ ಟೀಮ್ ಒಳಗೇನೆ ಏನೋ ವಿಚಾರಗಳು ನಡೀತಾ ಇದೆ, ನಮಗೂ ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ತಿಲಕ್ ವರ್ಮಾ ಅಂತ ಬ್ಯಾಟ್ಸ್ಮನ್ ಇಟ್ಕೊಂಡು 1 ಹಾಫ್ ಡೇ ಏನ್ ಆಗಲ್ಲ. ಬ್ಯಾಟ್ ಕನೆಕ್ಟ್ ಆಗ್ತಾ ಇಲ್ಲ. ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಏನಾನ ಬಿದ್ದಿತ್ತು ಅಂದ್ರೆ 4 ಅಥವಾ 6 ಅವತ್ತು ಬೇರೆ ತರ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಂಡಿರೋರು ಅವರು. ಅದನ್ನ ಬಿಟ್ಟು ರಿಟೈರ್ಡ್ ಹರ್ಟ್ ಆಗಿ ಸ್ಯಾಂಟ್ನರ್ ಅವ್ರನ್ನ ಕಳಿಸ್ತಾರೆ. ಏನು ಕಿರಣ್ ಪೊಲಾರ್ಡು, ಟೀಮ್ ಡೇವಿಡ್ ಇರೋ ತರ ಅವ್ರನ್ನ ಕಳಿಸ್ತಾರೆ. ಅವ್ರೇನ್ ಬಂದು ಇಂಪ್ಯಾಕ್ಟ್ ಮಾಡ್ಬಿಟ್ರು, ಅವ್ರು ಏನು ಮಾಡಕ್ಕಾಗಿಲ್ಲ. ಅದನ್ನೇ ಇವರೇ ದಿದ್ರೆ ಆಗಿರೋದಲ್ಲ. ತಿಲಕ್ ವರ್ಮಾ ಅವರು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಕೆಳಮಟ್ಟದಲ್ಲಿ ಹೋಗ್ಬಿಟ್ಟಿರುತ್ತೆ ಅವಾಗ ಅವ್ರಿಗೆ. ಈ ಡಿಸಿಷನ್ ಮಹಿಳಾ ಜಯವರ್ಧನೆ ಅವ್ರದಂತೆ. ಅವರೇ ಆನ್ ರೆಕಾರ್ಡಿಂಗ್ ಹೇಳ್ಬಿಟ್ಟಿದ್ದಾರೆ, ನಾನೇ ಅಪ್ಪ ಮಾಡಿದ್ದು, ಬೇರೆಯವ್ರದ್ದು ಯಾರ್ದು ಇಲ್ಲ ಅಂತ. ಏನ್ ಯೋಚನೆ ಮಾಡ್ತಾ ಇದೆ ಗೊತ್ತಿಲ್ಲ ಟಿಂಕ್ ಟ್ಯಾಂಕು ಮುಂಬೈ ಅವ್ರದ್ದು. ಏನೇನೋ ಒಳಗೆ ನಡೀತಾ ಇದೆ ಅವ್ರದ್ದು, ಬಿಡಿ ಹೆಂಗಾನ ಆಗ್ಲಿ ಅವ್ರದ್ದು. ನಮ್ಮವ್ರು ಮಾತ್ರ ಚೆನ್ನಾಗಿ ಆಡ್ಲಿ ಇವತ್ತು. ಟಾಸ್ ಗೆದ್ದು ಫೀಲ್ಡಿಂಗ್ ಮಾಡಿದ್ರೆ ಬೆಸ್ಟ್ ಅನ್ಕೊಂತೀನಿ ನನ್ಗನ್ಸ್ದಂಗೆ. ಯಾಕಂದ್ರೆ ಮೊನ್ನೆ ಮ್ಯಾಚ್ ನೋಡಿದ್ರಿ ನೀವು, KKR ಮುಂಬೈ ನಡೆದಾಗ ಅಲ್ಲಿ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ KKR ಅವ್ರನ್ನ ಕಟ್ ಹಾಕ್ಬಿಡ್ತಾರಲ್ಲ. ಅಂದ್ರೆ ಬಾಲಿಂಗ್ ಚೆನ್ನಾಗಿ ಮಾಡಿದ್ರು, ಬಾಲಿಂಗ್ ಚೆನ್ನಾಗಿ ಮಾಡಿದ್ರೆ ಕಟ್ ಆಗ್ಬೋದು, ಇಲ್ಲ ಅಂದ್ರೆ ಎಂತ ಪಿಚ್ ಅಂದ್ರೆ ಹೊಡ್ಸ್ಕೊಂತಾರೆ. ಇಲ್ಲಿ 200+ ಹೊಡೆದ್ರೇನೆ ಸ್ಕೋರು, ಇಲ್ಲ ಅಂದ್ರೆ ಎಲ್ಲ ಆರಾಮಾಗಿ ಹೊಡ್ಬಿಡ್ತಾರೆ. 170 180 ಎಲ್ಲ ಇವಾಗೆಲ್ಲ ಜುಜ್ಬಿ ಸ್ಕೋರ್ ಆಗ್ಬಿಟ್ಟಿದೆ IPL ಅಲ್ಲಿ. ನಿಮ್ಗೆ ಗೊತ್ತಿರಂಗೆನೆ 200+ ಹೊಡೆದ್ರೆ ಡಿಫೆಂಡ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರೋದು, ಇಲ್ಲ ಅಂದ್ರೆ ಏನೂ ಇಲ್ಲ. RCB ಅವರು ಇವತ್ತು ಮಸ್ತಾಗಿ ಆಡ್ಲಿ ಅನ್ಕೊ. ಆನ್ ಪೇಪರ್ ನೋಡ್ತಾ ಇದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಮುಂಬೈ ಟೀಮು. ಬೌಲರ್ಸ್ ಅಂತೂ ಹೇಳಂಗೆ ಇಲ್ಲ, ಅಲ್ಲಿ ಬೌಲರ್ಸ್ ಚೆನ್ನಾಗೇನೆ ಮಾಡ್ತಾ ಇದಾರೆ. ಆದ್ರೆ ಬ್ಯಾಟ್ಸ್ಮನ್ಗಳು ಏನಿದೆ ನೋಡಿ, ಯಾರು ಏನಿಲ್ಲ. ಸೂರ್ಯಕುಮಾರ್ ಯಾದವ್ ಅವ್ರನ್ನ ಬಿಟ್ರೆ ಇನ್ಯಾರು ಇಲ್ಲ. ವಿಲ್ ಜಾಕ್ಸ್ ಅವರು ಯಾರು ಅಷ್ಟೊಂದು ಏನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಲ್ಲಿ ಯಾರು. ನಮ್ ಕಡೆ RCB ಕಡೆ ನೋಡಿದ್ರೆ ಎಲ್ಲ ಚೆನ್ನಾಗೇನೆ ಇದೆ. 1 ಹಾಫ್ ಡೇ ಅಷ್ಟೇ, ಕಮ್ ಬ್ಯಾಕ್ ಮಾಡ್ಲಿ, ಇವತ್ತಿನ ಮ್ಯಾಚ್ ಗೆಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮ್ಯಾಚ್ ಮುಗಿದ್ಮೇಲೆ. ಬಾಯ್.